ಹಾಯ್ ಗೈಸ್, ವೆಲ್ಕಮ್ ಟು ಕೋಡಿಂಗ್ ಉತ್ಸವ. ಇವತ್ತು ನಾವು ಫುಲ್ ಸ್ಟಾಕ್ ಡೆವಲಪರ್ ಆಗೋದು ಹೇಗೆ, ಯಾವ್ಯಾವ ಸ್ಕಿಲ್ಸ್ ರಿಕ್ವೈರ್ಮೆಂಟ್ ಇದೆ, ಫುಲ್ ಸ್ಟಾಕ್ ಡೆವಲಪರ್ದು ರೋಡ್ ಮ್ಯಾಪ್ ಏನು, ಫ್ಯೂಚರ್ನಲ್ಲಿ ಕೆರಿಯರ್ ಗ್ರೋತ್ ಹೇಗಿರುತ್ತೆ ಎಲ್ಲ ವಿಡಿಯೋ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಮುಂದುವರ್ಸೋಣ. ಫಸ್ಟ್ ನಾವು ಫುಲ್ ಸ್ಟಾಕ್ ಡೆವಲಪರ್ ಅಂದರೆ ಯಾರು ಅಂತ ನೋಡೋಣ. ಒಬ್ಬನೇ ಡೆವಲಪರ್ ವೆಬ್ ಡಿಸೈನ್, ಲಾಜಿಕ್, ಸರ್ವರ್, ಡೇಟಾಬೇಸ್ ಎಲ್ಲ ಹ್ಯಾಂಡ್ಲ್ ಮಾಡಿದ್ರೆ ಅವನ್ನ ನಾವು ಫುಲ್ ಸ್ಟಾಕ್ ಡೆವಲಪರ್ ಅಂತ ಕರಿತೀವಿ. ಲೈಕ್ ಒಂದು ವೆಬ್ ಡಿಸೈನಲ್ಲಿ ಫ್ರಂಟ್ ಎಂಡ್, ಬ್ಯಾಕ್ ಎಂಡ್, ಡೇಟಾಬೇಸ್ ಎಲ್ಲ ಒಬ್ಬನೇ ಕೋಡ್ ಬರೆದು ಹ್ಯಾಂಡಲ್ ಮಾಡಿದ್ರೆ ಅವನ್ನ ನಾವು ಫುಲ್ ಸ್ಟಾಕ್ ವೆಬ್ ಡೆವಲಪರ್ ಅಂತ ಕರಿತೀವಿ. ಈ ಫ್ರಂಟ್ ಎಂಡ್, ಬ್ಯಾಕ್ ಎಂಡ್, ಡೇಟಾಬೇಸ್ ಸ್ಕಿಲ್ಸ್ ಏನು ಅಂತ ನೆಕ್ಸ್ಟ್ ನೋಡೋಣ. ಫಸ್ಟ್ ಬಂದು ಫ್ರಂಟ್ ಎಂಡ್. ಲೈಕ್ ಒಂದು ವೆಬ್ಸೈಟ್ ನೋಡಿದ್ರೆ, ಎಕ್ಸಾಂಪಲ್ ಒಂದು ಅಮೆಝಾನ್ ವೆಬ್ಸೈಟ್, ಅದರಲ್ಲಿ ನೀವು ನೋಡಿದ್ರೆ ಸರ್ಚಿಂಗ್ ಬಾರ್ ಇರುತ್ತೆ, ಕಾರ್ಟ್ ಐಕಾನ್ ಇರುತ್ತೆ, ವೆಬ್ಸೈಟು ಲೇಔಟ್, ಕಲರ್, ಫಾರ್ಮ್ಸು, ಆ್ಯನಿಮೇಷನ್ಸು, ಲೈಕ್ ಯೂಸರ್ ಏನೇನು ನೋಡ್ತಾರೆ ವೆಬ್ಸೈಟಲ್ಲಿ ಅದನ್ನೆಲ್ಲ ನಾವು ಫ್ರಂಟ್ ಎಂಡ್ ಅಂತ ಕರಿತೀವಿ. ಅದನ್ನ ಡೆವಲಪರ್ ಮಾಡೋದು ಫ್ರಂಟ್ ಎಂಡ್ ಡೆವಲಪರ್. ನೆಕ್ಸ್ಟು ಬ್ಯಾಕ್ ಎಂಡ್. ಈ ಬ್ಯಾಕ್ ಎಂಡು ಒಂದು ವೆಬ್ಸೈಟಿಗೆ ಬ್ರೈನ್ ಥರ ವರ್ಕ್ ಆಗುತ್ತೆ. ಲೈಕ್ ಲಾಜಿಕ್ ಬರೆಯೋದಾಗಿರ್ಬೋದು, ಡೇಟಾ ಸ್ಟೋರೇಜು, ಅಥೆಂಟಿಕೇಶನ್ ಎಲ್ಲ ಬ್ಯಾಕ್ ಎಂಡಲ್ಲಿ ಇರುತ್ತೆ. ನೆಕ್ಸ್ಟು ಡೇಟಾಬೇಸ್. ಈ ಡೇಟಾಬೇಸ್ ಅಂದರೆ ಯೂಸರ್ ಡೇಟಾನ ಸ್ಟೋರ್ ಮಾಡಿಡುತ್ತೆ. ಲೈಕ್ ನೀವು ಯಾವುದೋ ಒಂದು ವೆಬ್ಸೈಟ್ಗೆ ವಿಸಿಟ್ ಕೊಟ್ಟರೆ ಅಲ್ಲಿ ಲಾಗಿನ್ ಕೇಳುತ್ತೆ, ಲಾಗಿನ್, ಸೈನ್ ಇನ್ ಆರ್ ರಿಜಿಸ್ಟರ್ ಕೇಳುತ್ತೆ. ಆವಾಗ ನೀವೊಂದು ಫೋನ್ ನಂಬರ್, ಜಿಮೇಲ್, ಪಾಸ್ವರ್ಡ್, ಯೂಸರ್ ನೇಮ್ ಹೀಗೆ ಸಮಥಿಂಗ್ ಇನ್ಫಾರ್ಮೇಶನ್ ಕೊಡ್ತೀರಾ. ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತಲ್ಲ ಅದನ್ನ ಡೇಟಾಬೇಸ್ ಅಂತ ಕರಿತೀವಿ. ನೀವು ಮತ್ತೆ ಅದೇ ವೆಬ್ಸೈಟ್ಗೆ ವಿಸಿಟ್ ಕೊಟ್ರೆ ಮತ್ತೆ ನಿಮ್ಮನ್ನ ಸೈನ್ ಇನ್ ಕೇಳಲ್ಲ, ಡೈರೆಕ್ಟಾಗಿ ಲಾಗಿನ್ ಕೇಳುತ್ತೆ. ಆಮೇಲೆ ನೀವು ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು. ಮತ್ತೆ ಸೈನ್ ಇನ್, ರಿಜಿಸ್ಟರ್ ಅಂತ ಕೇಳಲ್ಲ. ನಿಮ್ದು ಒಂದ್ಸರಿ ಡೇಟಾ ತಗೊಂಡ್ರೆ ಲಾಗೌಟ್ ಆಗೋ ಗಂಟ ಆ ಡೇಟಾ ಅದರ ಹತ್ರನೇ ಇರುತ್ತೆ. ಅದು ಡೇಟಾಬೇಸ್. ನೆಕ್ಸ್ಟ್ ಬಂದು ಬ್ಯಾಕ್ ಎಂಡಲ್ಲಿ ಮೇನ್ ಥಿಂಗ್ ಅಂದರೆ API. API ಅಂದರೆ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂತ. ನೀವು ಫ್ರಂಟ್ ಎಂಡ್ ಡೆವಲಪ್ ಮಾಡಿರ್ತೀರಾ, ಬ್ಯಾಕ್ ಎಂಡ್ ಕೂಡ ಡೆವಲಪ್ ಮಾಡಿರ್ತೀರಾ. ಅದೆರಡಕ್ಕೂ ಕನೆಕ್ಟ್ ಮಾಡಬೇಕಂದ್ರೆ API ಬೇಕು. ಆ್ಯಂಡ್ ವಿತೌಟ್ API ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡ್ ಕಮ್ಯುನಿಕೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ಅದಕ್ಕೆ API ಕಲಿಬೇಕು. ಇದೆಲ್ಲ ಕಲಿತು ಒಂದು ಫುಲ್ಲು ವೆಬ್ಸೈಟ್ನ ಒಬ್ಬನೇ ಡೆವಲಪರ್ ಮಾಡಿದ್ರೆ ಅವನ್ನ ನಾವು ಫುಲ್ ಸ್ಟಾಕ್ ಡೆವಲಪರ್ ಅಂತ ಕರಿತೀವಿ. ಆ್ಯಂಡ್ ಸ್ಕಿಲ್ಸ್ ರಿಕ್ವೈರ್ಮೆಂಟ್. ಫಸ್ಟ್ ನಾವು ಫ್ರಂಟ್ ಎಂಡಿಗೆ ನೋಡೋಣ. ನೀವು ಫುಲ್ ಸ್ಟಾಕ್ ಡೆವಲಪರ್ ಆರ್ ವೆಬ್ ಡೆವಲಪರ್ ಆಗಬೇಕಂದ್ರೆ ಮಸ್ಟ್ ಆ್ಯಂಡ್ ಶುಡ್ HTML, CSS, ಜಾವಾಸ್ಕ್ರಿಪ್ಟ್ ಕಲೀಲೇಬೇಕು. ಇದಕ್ಕೆ ರೀಪ್ಲೇಸ್ ಆಗಿ ಯಾವುದೇ ಲ್ಯಾಂಗ್ವೇಜಸ್ ಇಲ್ಲ. ಈ 3 ಲ್ಯಾಂಗ್ವೇಜಸ್ಸು ವೆಬ್ ಡಿಸೈನ್ಗೆ ಬೇಸ್ಮೆಂಟ್ ಇದ್ದಂಗೆ ಕಲೀಲೇಬೇಕು. HTML, CSS, ಜಾವಾಸ್ಕ್ರಿಪ್ಟ್ ಫ್ರಂಟ್ ಎಂಡ್ಗೆ ತುಂಬ ಬೇಸಿಕ್ಸು. ಇದು ಕಲ್ತಾದ್ಮೇಲೆ ಒಂದು ಫ್ರೇಮ್ ವರ್ಕ್ ಕಲಿಬೇಕು ಫ್ರಂಟ್ ಎಂಡಿಗೆ. ಫ್ರೇಮ್ ವರ್ಕಲ್ಲಿ ತುಂಬ ಫ್ರೇಮ್ ವರ್ಕ್ ಇದೆ ಫ್ರಂಟ್ ಎಂಡಿಗೆ. ಎಕ್ಸಾಂಪಲ್ ರಿಯಾಕ್ಟ್, ವ್ಯೂ, ಆ್ಯಂಗುಲರ್ ಅಂತ ಬರುತ್ತೆ. ಫಸ್ಟ್ ಯಾವ್ದಾರ ಒಂದು ಫ್ರೇಮ್ ವರ್ಕ್ ಕಲ್ತ್ರೆ ಬೇರೆ ಫ್ರೇಮ್ ವರ್ಕ್ ಕಲಿಯೋದು ಈಸಿ. ಕಲಿದವರು ಪರವಾಗಿಲ್ಲ, ಒಂದು ಫ್ರೇಮ್ ವರ್ಕಲ್ಲಿ ಎಕ್ಸ್ಪರ್ಟ್ ಆದರೆ ಫ್ರಂಟ್ ಎಂಡ್ ಡೆವಲಪರ್ ಆಗ್ಬೋದು. ಲೈಕ್ ಆ ಫ್ರೇಮ್ ವರ್ಕಲ್ಲಿ HTML, CSS, ಜಾವಾಸ್ಕ್ರಿಪ್ಟ್ 3 ಇನ್ಕ್ಲೂಡ್ ಆಗಿರುತ್ತೆ. ಫ್ರಂಟ್ ಎಂಡ್ ಅಂದರೆ HTML, CSS, ಜಾವಾಸ್ಕ್ರಿಪ್ಟ್ ಕಲಿತು ನೆಕ್ಸ್ಟ್ ಒಂದು ಯಾವ್ದಾರ ಒಂದು ಫ್ರಂಟ್ ಎಂಡ್ ಫ್ರೇಮ್ ವರ್ಕ್ ಕಲಿಬೇಕು. ನೆಕ್ಸ್ಟ್ ಬಂದು ಬ್ಯಾಕ್ ಎಂಡ್. ಬ್ಯಾಕ್ ಎಂಡಲ್ಲಿ 3 ಲ್ಯಾಂಗ್ವೇಜಸ್ ಯೂಸ್ ಮಾಡ್ಬೋದು. ಒನ್ ಈಸ್ ಜಾವಾಸ್ಕ್ರಿಪ್ಟ್ ಆರ್ ಪೈಥಾನ್ ಆರ್ ಜಾವಾ. ಈಸಿ ಅಂದರೆ ಫ್ರಂಟ್ ಎಂಡಲ್ಲಿ ನೀವು ಜಾವಾಸ್ಕ್ರಿಪ್ಟ್ ಕಲ್ತಿರ್ತೀರಾ, ಸೊ ಬ್ಯಾಕ್ ಎಂಡಿಗೆ ಅದೇ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಬ್ಯಾಕ್ ಎಂಡಲ್ಲಿ ಜಾವಾಸ್ಕ್ರಿಪ್ಟಲ್ಲಿ Node.js ಅಂತ ಯೂಸ್ ಮಾಡ್ತಾರೆ, ಅದನ್ನ ಕಲಿಬೇಕು. ಆ್ಯಂಡ್ ಪೈಥಾನಲ್ಲಿ ಡಿಜಂಗೋ ಅಂತ ಬರುತ್ತೆ. ಆ್ಯಂಡ್ ಜಾವಾದಲ್ಲಿ ಸ್ಪ್ರಿಂಗ್ ಬೂಟ್ ಅಂತ ಬರುತ್ತೆ. ಆ್ಯಂಡ್ PHP ಅಂತ ಲ್ಯಾಂಗ್ವೇಜ್ ಇದೆ, ಅದು ಕೂಡ ಕಲಿಬೋದು. ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಆ ಲ್ಯಾಂಗ್ವೇಜ್ ನೀವು ಕಲೀರಿ. ಯಾವುದಾದ್ರು ಒಂದು ಕಲಿತು ಅದರಲ್ಲಿ ಎಕ್ಸ್ಪರ್ಟ್ ಆಗಿ. ಲೈಕ್ ಈಸಿ ಅಂದರೆ ನೀವು ಫ್ರಂಟ್ ಎಂಡಲ್ಲಿ ಜಾವಾಸ್ಕ್ರಿಪ್ಟ್ ಕಲ್ತಿರ್ತೀರಾ, ಬ್ಯಾಕ್ ಎಂಡಲ್ಲಿ ಕೂಡ ಅದೇ ಕಲ್ತ್ರೆ ಈಸಿ ಆಗುತ್ತೆ. ಬ್ಯಾಕ್ ಎಂಡಲ್ಲಿ
ನೋಟ್ ಜೆ ಎಸ್ ಅವ್ರ ಪೈಥಾನ್ ಜಾವಾ ಅವ್ರ PHP ಇದರಲ್ಲಿ ಯಾವ್ದು ಈಸಿ ಅಂದರೆ ನೋಟ್ ಜೆ ಎಸ್ ಈಸ್ ಈಸಿ ಆ್ಯಂಡ್ ಪವರ್ಫುಲ್ ಕೂಡ. ಡೇಟಾಬೇಸಲ್ಲಿ ಬಂದು 2 ಟೈಪ್ಸ್ ಇದೆ, ಒಂದು ಮ್ಯಾಂಗೋ DB ಆ್ಯಂಡ್ MySQL. ಆ್ಯಂಡ್ ಇದೆಲ್ಲ ಬಿಟ್ಟು ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡ್ ಬಿಟ್ಟು ಬೇರೆ ಯಾವ್ದಾದ್ರು ಸ್ಕಿಲ್ಸ್ ಬೇಕಂದರೆ ಹೌದು ಬೇಕು. ಒಂದು ವರ್ಷನ್ ಕಂಟ್ರೋಲಿಗೆ ಗಿಟ್ ಮತ್ತು ಗಿಟ್ಹಬ್ ಕಲ್ತಿರಬೇಕು. ಆ್ಯಂಡ್ ಅವಾಗ ಹೇಳ್ದಂಗೆ ಎ ಪಿ ಐ ನಾಲೆಡ್ಜ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಬೇಸಿಕ್ DSA ಕಲ್ತಿದ್ರೆ ಸ್ಯಾಲ್ರಿ ಇನ್ನೂ ಹೈ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನಾವು ಫುಲ್ ಸ್ಟ್ಯಾಕ್ ಡೆವಲಪರ್ದು ರೋಡ್ ಮ್ಯಾಪ್ ನೋಡೋಣ. ಫಸ್ಟು ನೀವು HTML ಆ್ಯಂಡ್ CSS ಕಲೀರಿ. HTML CSS ಕಲ್ತರೆ ನೀವು ಕೋಡಿಂಗ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ಬೇರೆ ಲ್ಯಾಂಗ್ವೇಜ್ ಕಲಿಯೋಕ್ಕೆ ಸ್ವಲ್ಪ ಈಸಿ ಆಗಿರುತ್ತೆ. ಆ್ಯಂಡ್ HTML CSS ಕಲ್ತಾದ್ಮೇಲೆ ಜಾವಾ ಸ್ಕ್ರಿಪ್ಟ್ ಕಲೀರಿ. ಏನಕ್ಕೆ ಅಂದರೆ HTML CSS ಜಾವಾ ಸ್ಕ್ರಿಪ್ಟ್ ಈ ಲ್ಯಾಂಗ್ವೇಜಸ್ಸು ಫುಲ್ ಸ್ಟ್ಯಾಕ್ ಡೆವಲಪರ್ಗೆ ಆ್ಯಂಡ್ ವೆಬ್ ಡೆವಲಪರ್ಗೆ ತುಂಬ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ಈ ಲ್ಯಾಂಗ್ವೇಜಸ್ ಇಲ್ಲ ಅಂದರೆ ವೆಬ್ ಡಿಸೈನ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಬಂದು ಒಂದು ಫ್ರೇಮ್ವರ್ಕ್. ಫ್ರಂಟ್ ಎಂಡಲ್ಲಿ ಯಾವುದಾದ್ರು ಒಂದು ಫ್ರೇಮ್ವರ್ಕ್ ಕಲೀರಿ, ಲೈಕ್ ರಿಯಾಕ್ಟ್ JS, ವ್ಯೂ, ಆ್ಯಂಗುಲರ್ ಆ ಥರ. ನೆಕ್ಸ್ಟ್ ಬಂದು ಬ್ಯಾಕ್ ಎಂಡಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಫಸ್ಟ್ ಚೂಸ್ ಮಾಡಿ. ಪೈಥಾನ್, ಜಾವಾ ಸ್ಕ್ರಿಪ್ಟ್, PHP ಅದರಲ್ಲಿ ಯಾವ್ದಾರ ಒಂದು ಫ್ರೇಮ್ವರ್ಕ್, ಲೈಕ್ ಜಾವಾ ಸ್ಕ್ರಿಪ್ಟಲ್ಲಿ ಬಂದು ನೋಟ್ JS, ಪೈಥಾನಲ್ಲಿ ಬಂದು Django, ಜಾವಾದಲ್ಲಿ ಬಂದು ಸ್ಪ್ರಿಂಗ್ ಬೋಟ್ ಆ ಥರ ಯಾವುದಾದ್ರೂ ಒಂದು ಫ್ರೇಮ್ವರ್ಕ್ ಕಂಪ್ಲೀಟಾಗಿ ಕಲಿತ್ರೆ ಸಾಕು. ಆ್ಯಂಡ್ ಡೇಟಾಬೇಸಲ್ಲಿ ಮಾಂಗೋ DB ಆ್ಯಂಡ್ MySQL ಎರಡೂ ಕಲಿತ್ರೆ ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ ಕಂಪ್ನಿ ರಿಕ್ವೈರ್ಮೆಂಟ್ ಯಾವ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ. ಆ್ಯಂಡ್ API ಕಲೀಲೇಬೇಕು. ಏನಕ್ಕೆ ಅಂದರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಎಂಡ್ಗೆ ಲಿಂಕ್ ಮಾಡೋಕ್ಕೆ API ತುಂಬ ಯೂಸ್ ಆಗುತ್ತೆ. ಸ್ಕಿಲ್ಸ್ ನೆಕ್ಸ್ಟು ಎಕ್ಸ್ಟ್ರಾ ಸ್ಕಿಲ್ಸ್ ಏನಂದರೆ ಗಿಟ್ ಆ್ಯಂಡ್ ಗಿಟ್ಹಬ್ ಹ್ಯಾಂಡ್ಲ್ ಮಾಡೋದು ಗೊತ್ತಿರಬೇಕು. ಆ್ಯಂಡ್ API ಬಗ್ಗೆ ನಾಲೆಡ್ಜ್ ಇರಬೇಕು. ಇದೆಲ್ಲ ಕಲ್ತಾದ್ಮೇಲೆ ಕೆಲವು ಪ್ರಾಜೆಕ್ಟ್ ನೀವೇ ಓನಾಗಿ ಬಿಲ್ಡ್ ಮಾಡಿ, ಲೈಕ್ ಟು ಡೂ ಲಿಸ್ಟ್ ಆಗಿರ್ಬೋದು, ಇಲ್ಲ ಲಾಗಿನ್ ಪೇಜ್, ಸೈನ್ ಇನ್ ಪೇಜ್ ಆ ಥರ. ಆ್ಯಂಡ್ ಫುಲ್ ಸ್ಟಾಕ್ ಡೆವಲಪರ್ಗೆ, ವೆಬ್ ಡೆವಲಪರ್ಗೆ ಮೇನ್ ಒಂದು ವೆಬ್ಸೈಟ್ ಅವ್ರ ಪ್ರಾಜೆಕ್ಟ್ ಅಂದರೆ ಅದು ಪೋರ್ಟ್ಫೋಲಿಯೋ ವೆಬ್ಸೈಟ್ ಅಂದರೆ ನೀವು ರಿಸ್ಯೂಮಲ್ಲಿ ಏನೇನು ಕೊಡ್ತೀರಾ ಅದನ್ನ ನೀವು ಒಂದು ವೆಬ್ಸೈಟ್ ಮಾಡಿ ತೋರಿಸೋದು. ಈ ಜನ್ರೇಷನಲ್ಲಿ ನಾವು ಯಾವುದೋ ಒಂದು ಪ್ರಾಜೆಕ್ಟ್ ಮಾಡ್ತೀವಿ ಅಂದರೆ ಅದೆಲ್ಲ ಡೌಟ್ ಪಡ್ತಾರೆ. ಏನಕ್ಕೆ ಅಂದರೆ ಈ ಕೋರ್ಸ್ ಎಲ್ಲ AI ಸಿಂಪಲಾಗಿ ನಾವು ಟೆಕ್ಸ್ಟ್ ಮಾಡಿ ಹಾಕಿದ್ರೆ ಕೋಡೆಲ್ಲ ಅದೇ ಕೊಡುತ್ತೆ, ನಾವು ಬೇಕಾದ್ರೆ ಕಾಪಿ ಪೇಸ್ಟ್ ಮಾಡ್ಬೋದು. ಅದಕ್ಕೆ ನಾವೇ ಒಂದು ಓನ್ ಪ್ರಾಜೆಕ್ಟ್ ಬಿಲ್ಡ್ ಮಾಡಿದ್ರೆ ನಮಗೂ ಕಾನ್ಫಿಡೆಂಟ್ ಬರುತ್ತೆ ಆ್ಯಂಡ್ ನಾವೇ ಮಾಡಿರೋದು ಅಂತ ಕಂಪ್ನಿಗೆ ತೋರಿಸ್ಬೋದು. ಇದಕ್ಕೆ ಒಬ್ಬ ಫುಲ್ ಸ್ಟಾಕ್ ಡೆವಲಪರ್ಗೆ ಪೋರ್ಟ್ಫೋಲಿಯೋ ವೆಬ್ಸೈಟ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಬಂದು ಫುಲ್ ಸ್ಟಾಕ್ ಡೆವಲಪರ್ ಕೆರಿಯರ್ AI ಬಂದಾದಮೇಲೆ ಕೆಲವರು ಹೇಳೋ ಪ್ರಕಾರ ತುಂಬ ಕಮ್ಮಿ ಆಗಿದೆ, ಡಿಮ್ಯಾಂಡ್ ಇಲ್ಲ, ಹಾಗೆ ಹೀಗೆ ಅಂತ. ಬಟ್ ಫುಲ್ ಸ್ಟಾಕ್ ಡೆವಲಪರ್ಗೆ ಡಿಮ್ಯಾಂಡ್ ತುಂಬ ಇದೆ, ಫ್ಯೂಚರ್ನಲ್ಲೂ ಇರುತ್ತೆ. ಏನಕ್ಕೆ ಅಂದರೆ AI ಬಂದು ಕೋಡ್ ಕೊಡ್ಬೋದು, ಬಟ್ ಅದನ್ನ ಮಾಡಿಫೈ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್, ಯಾವುದೋ ಒಬ್ಬ ಕ್ಲೈಂಟ್ ಬಂದು ನನಗೆ ಈ ಥರ ಬೇಕು ಅವ್ರ ವೆಬ್ಸೈಟ್, ಫಸ್ಟು ಲಾಗಿನ್ ಪೇಜ್ ಇರಬೇಕು, ಸೈನ್ ಇನ್ ಪೇಜ್ ಇರಬೇಕು, ನೆಕ್ಸ್ಟು ರಿಜಿಸ್ಟರ್ ಪೇಜ್ ಇರಬೇಕು, ನೆಕ್ಸ್ಟು ಲಾಗಿನ್ ಎಲ್ಲ ಆದಮೇಲೆ ಈ ಪೇಜಿಗೆ ಹೋಗಬೇಕು ಅಂತ ಹೇಳಿದಾಗ ಒಬ್ಬ ಡೆವಲಪರ್ ಮಾತ್ರ ಅನಲೈಸ್ ಮಾಡಿ ಆ ಥರ ಕೋಡ್ ಬರಿಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಕೋಡ್ ಕೊಡ್ಬೋದೇ ಹೊರತು ಕ್ಲೈಂಟಿಗೆ ವೆಬ್ಸೈಟ್ ಅವ್ರ ಆ್ಯಪ್ ಯಾವ ಥರ ಬೇಕು ಅಂತ ಮಾಡಿಫೈ ಮಾಡಿ ಕೊಡೋಕ್ಕೆ ಒಬ್ಬ ಡೆವಲಪರ್ ಬೇಕೇ ಬೇಕು. ಅದಕ್ಕೆ ಫುಲ್ ಸ್ಟಾಕ್ ಡೆವಲಪರ್ಗೆ ವ್ಯಾಲ್ಯೂ ತುಂಬ ಇದೆ. ಓಕೆ, ನೀವೇನಾದ್ರು ನಾನು ಫ್ರಂಟ್ ಎಂಡ್ ಮಾತ್ರ ಕಲಿತೀನಿ, ಬ್ಯಾಕ್ ಎಂಡ್ ಕಲಿಯಲ್ಲ, ಡೇಟಾಬೇಸ್ ಮಾತ್ರ ಕಲಿತೀನಿ ಅಂತ ಇದ್ದರೆ ಈಸ್ ಗುಡ್, ಏನೂ ಇಲ್ಲ. ಬಟ್ ವ್ಯಾಲ್ಯೂ ತುಂಬ ಕಮ್ಮಿ ಇರುತ್ತೆ. ಏನಕ್ಕೆ ಅಂದರೆ ಇವಾಗ AI ಕೋಡ್ ಕೊಟ್ಬಿಡುತ್ತೆ ಅದೇ, ಬಟ್ ಅದನ್ನು ಮಾಡಿಫೈ ಮಾಡೋಕ್ಕೆ ಫುಲ್ ಸ್ಟಾಕ್ ಡೆವಲಪರ್ಗೆ ಎಷ್ಟೊತ್ತು ಬೇಕು, ಟೈಮ್ ಜಾಸ್ತಿ ಹಿಡಿಯಲ್ಲ. ಏನಕ್ಕೆ ಅವ್ನು ಕೋಡ್ ಬರೆಯಲ್ಲ, ಕೋಡನ್ನ ಮಾಡಿಫೈ ಮಾಡ್ತಾನೆ ಅಷ್ಟೇ. ಆ್ಯಂಡ್ ಬ್ಯಾಕ್ ಎಂಡಲ್ಲೂ ಅಷ್ಟೇ, ಕೋಡ್ ಕೊಡುತ್ತೆ, ಅದನ್ನ ಮಾಡಿಫೈ ಮಾಡಬೇಕು. ಸೊ ಅದಕ್ಕೆ ನೀವು ಫ್ರಂಟ್ ಎಂಡ್ ಕಲಿತೀನಿ, ಬ್ಯಾಕ್ ಎಂಡ್ ಮಾತ್ರ ಕಲಿತೀನಿ ಅಂದರೆ ಕೆಲಸ ಸಿಗ್ಬೋದು, ಬಟ್ ಹೈ ಸ್ಯಾಲ್ರಿ ಸಿಗೋದು ತುಂಬ ಕಮ್ಮಿ. ಅದಕ್ಕೆ ನನ್ನ ಸಜೆಸ್ಟ್ ಬಂದು ಫುಲ್ ಸ್ಟಾಕ್ ಡೆವಲಪರ್ ಆಗಿ ಆಲ್ಮೋಸ್ಟ್ ಸ್ಕಿಲ್ಸ್ ಕಲೀರಿ, ಪ್ರಾಜೆಕ್ಟ್ ಮಾಡಿ,
ಗ್ರೋತ್ ಆಗಿ. ಓಕೆ, ಆ್ಯಂಡ್ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಐ ರಿಪ್ಲೈ. ಆ್ಯಂಡ್ ಯಾರು ಫುಲ್ ಸ್ಟಾಕ್ ಡೆವಲಪರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಲ್ಯಾಂಗ್ವೇಜಸ್ ಆಗಿರ್ಬೋದು, ಫ್ರೇಮ್ವರ್ಕ್ ಆಗಿರ್ಬೋದು ಎಲ್ಲ ಅವೈಲೇಬಲ್ ಇದೆ. ಕೆಲವು ವಿಡಿಯೋ ಕಂಪ್ಲೀಟ್ ಆಗಿದೆ, ಇನ್ನೂ ಕೆಲವು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಹೋಗಿ ನೋಡಿ ಕಲ್ತ್ಕೋಬೋದು. ಅವ್ರ ಬೇರೆ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಗಳು ಅವೈಲೇಬಲ್ ಇರುತ್ತೆ, ಹೋಗಿ ನೋಡಿ ಕಲೀರಿ. ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಆಗುತ್ತೋ ಅಲ್ಲೂ ಕಲೀರಿ. ಏನಕ್ಕೆ ಅಂದರೆ ನಾಲೆಜ್ ಗ್ರೋತ್ಗೋಸ್ಕರ ಎಲ್ಲಿ ಕಲಿತೀವಿ, ಹೇಗೆ ಕಲಿತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕಲ್ತ್ವಾ ಆಸ್ ಎ ಗುಡ್ ಡೆವಲಪರ್ ಆದ್ವಾ ಅನ್ನೋದೇ ಇಂಪಾರ್ಟೆಂಟ್. ಎಂಡ್ ಆಫ್ ದ ಡೇ ನೀವು ಒಬ್ಬ ಗುಡ್ ಡೆವಲಪರ್ ಆದಮೇಲೆ, ಅವ್ರು ಗುಡ್ ಪರ್ಸನ್ ಆದಮೇಲೆ ನಿಮ್ಮನ್ನು ಗೈಡ್ ಮಾಡೋರನ್ನ ಮರಿಬೇಡಿ ಅಷ್ಟೇ. ಓಕೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.